ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದ ಹನುಮಾನ್ ಮಂದಿರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನೇತೃತ್ವದಲ್ಲಿ ಹನುಮ ಮಾಲಾಧಾರಣೆ ಕಾರ್ಯಕ್ರಮ ಜರುಗಿದೆ. ಪಟ್ಟಣದ ಹನುಮಾನ್ ಮಂದಿರದಲ್ಲಿ 5 ಜೋಡಿ ದಂಪತಿಗಳ ಉಪಸ್ಥಿತಿಯಲ್ಲಿ ಪವಮಾನ ಹೋಮ ಹಾಕಿ ನಂತರ ಪೈಪು ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಅವರಿಂದ ತಾಲೂಕಿನ ವಿವಿಧ ಗ್ರಾಮಗಳಿಂದ ಬಂದ ಹನುಮ ಭಕ್ತರು ಮಾಲಾಧಾರಣೆ ಮಾಡಿಕೊಂಡಿದ್ದಾರೆ. ನಂತರ ವೇದಿಕೆ ಕಾರ್ಯಕ್ರಮವನ್ನು ಹೋಂಕಾರ, ರಾಮತಾರಕ ಮಂತ್ರ ಹಾಗೂ ಸಾಮೂಹಿಕ ಹನುಮಾನ್ ಚಾಲಿಸಾ ಪಠಣೆಯೊಂದಿಗೆ ಪ್ರಾರಂಭಿಸಲಾಗಿದೆ. ನಂತರ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉತ್ತರ ಪ್ರಾಂತ್ಯ ಸಂಚಾಲಕ ವಿಠಲ್ ಮಾಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಂತರ ಉತ್ತರ ಪ್ರಾಂತ್ಯ ಧರ್ಮಾಚಾರ್ಯ ಪ್ರಮುಖ ವೆಂಕಟೇಶ್ ದೇಶಪಾಂಡೆ ಮಾತನಾಡಿದರು. ನಂತರ ಪೂಜ್ಯರು ಆದ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಅವರಿಂದ ಮಾಲಾಧಾರಿಗಳಿಗೆ ಆಶೀರ್ವಚನ ನೀಡಿದರು. ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಶ್ರೀರಾಮ ಜೈರಾಮ್ ಜೈರಾಮ ಪಠಣೆ ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ಹನುಮಾನ್ ಮಂದಿರದಿಂದ ಪಟ್ಟಣದ ರೈಲ್ವೆ ನಿಲ್ದಾಣ, ಕರ್ನಾಟಕ ವೃತ್ತ ಮೂಲಕ ಪೊಲೀಸ್ ಠಾಣೆ ಹನುಮ ಮಂದಿರಕ್ಕೆ ತಲುಪಿ ಹನುಮಾನ್ ಚಾಲಿಸಾ ಆರತಿ ಭಜನೆ ನಡೆಸಿ ಹನುಮ ಮಂದಿರಕ್ಕೆ ಮರಳಿತು. ನೆರೆದ ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆ ಕೂಡ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಹನುಮಾನ್ ಮಂದಿರ ಅರ್ಚಕರು ಆದ ದಯಾನಂದ ಮಠಪತಿ, ಬಜರಂಗ ದಳ ಸಂಚಾಲಕ ಆನಂದ್ ಹೊಸಬನಿ, ಪ್ರಮುಖರು ಆದ ಮಹಂತೇಶ್ ಹತ್ತರಗಿ, ಮಹೇಶ್ ಹಿರೇಮಠ್, ವಿದ್ಯಾಧರ ಕತ್ತಿ, ಅಮೋಲ್ ಅಮಲೆ, ಚೇತನ್ ಗಡಾದಿ, ತಾಲೂಕು ಅಧ್ಯಕ್ಷ ಹನುಮಂತ ಎಲ್ ಶೆಟ್ಟಿ, ಶೇಖರ್ ದಳವಾಯಿ, ಶಿವಾನಂದ ಲಕ್ಕನಂಗಾವ್ ಇತರರು ಉಪಸ್ಥಿತರಿದ್ದರು. गुरुजी खेळवर यार. श्रीराम जय राम जय जय राम. ರಾಮನ ನಾಮ ಎಲ್ಲೆಲ್ಲೂ ನುಡಿದರು ರಾಮನ ನಾಮ, ಎಲ್ಲೆಲ್ಲೂ ನುಡಿದರು ರಾಮನ ನಾಮ, ಎಲ್ಲೆಲ್ಲೂ ನುಡಿದರು ರಾಮನ ನಾಮ. ಅಲ್ಲಿ ನೋಡು ರಾಮ, ಇಲ್ಲಿ ನೋಡು ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಯ ರಾಮ ಜಯ ಜಯ ರಾಮ ಜಯ ರಾಮ. राम लक्ष्मण जानकी, राम लक्ष्मण जानकी, राम लक्ष्मण जानकी, जय बोलो हनुमान की, राम लक्ष्मण श्री राम राम जय जय राम, श्री राम जय राम जय जय राम, श्री राम जय राम जय जय राम. जय बोलो राम लक्ष्मण जानकी, जय बोलो हनुमान की, राम लक्ष्मण जानकी, जय बोलो हनुमान की, जय बोलो हनुमान की, राम लक्ष्मण जानकी, जय बोलो हनुमान की, राम लक्ष्मण जानकी, राम लक्ष्मण जानकी, राम लक्ष्मण जानकी, जय बोलो हनुमान की, राम लक्ष्मण जानकी. ನನಗೆ ಚಲೋ ಆಗಲಿ ಅನ್ನೋ ಸಲುವಾಗಿ ಭಜನೆ, ಚಲೋ ಆಗಲಿ ಅನ್ನೋ ಸಲುವಾಗಿ ಭಕ್ತಿ ಅಂತೇಳಿ ಅವಾಗ ಚಾಲು ಆತ್ ನೋಡ್ರಿ. ಇದೆಲ್ಲ ಹನುಮ ಮಾಲೆ ಇರೋದು ನಮ್ಮ ಊರಿಗೆ ಗ್ರಾಮ ದೇವರಾಗ್ಲಿಕ್ಕೆ, ಗ್ರಾಮ ರಕ್ಷಕರಾಗ್ಲಿಕ್ಕೆ. ಹೌದಾ? ರಾಮ, ಕೃಷ್ಣ, ಹನುಮಂತ ಅವರು ಇನ್ಯಾರ್ದ ಭಜನೆ ಮಾಡ್ಕೊತ ಕೂತಿದ್ರ ಅವತ್ತಿನ ಅಧರ್ಮವನ್ನ, ಅವತ್ತಿನ ದೇಶದ್ರೋಹದ ಕಾರ್ಯವನ್ನ ಯಾರು ತಡೆಯವ್ರಿ? ಹೌದಾ? ಅವರೆಲ್ಲರೂ ಏನು ಮಾಡಿದ್ರು ಅಂತ ಹೇಳಿದ್ರೆ, ತಮ್ಮ ಸಮಾಜದಲ್ಲಿ, ಅವತ್ತು ಅವರು ಬದುಕಿದ ಸಮಾಜದಲ್ಲಿ, ಅವರ ಗ್ರಾಮದಲ್ಲಿ, ದೇಶದಲ್ಲಿ ಧರ್ಮವನ್ನ ಉಳಿಸೋದಕ್ಕಾಗಿ, ಧರ್ಮವನ್ನ ಬೆಳೆಸೋದಕ್ಕಾಗಿ ಸದಾಕಾಲ ಸಕ್ರಿಯರಾಗಿ ಕೆಲಸ ಮಾಡಿದ್ರು. ಅದೇ ಯಜ್ಞ, ಅದೇ ತಪಸ್ಸು, ಅದೇ ಪೂಜೆ, ಅದೇ ನಾಮಸ್ಮರಣೆ ಅಂತ ತಿಳ್ಕೊಂಡು ಸದಾಕಾಲ ಧರ್ಮ ಕಾರ್ಯ ಮಾಡುವಂತಹ ಧರ್ಮ ರಕ್ಷಕರಾದರು. ಇದಕ್ಕಾಗಿ ಇವತ್ತಿಂದ ನಾವು ಪೂರ್ಣಾಹುತಿಯಲ್ಲಿ ಅರ್ಪಿಸಿದ್ದೇವೆ. ಹುಟ್ಟಿದ ಮೇಲೆ ಯಾರೂ ಸಹಿತ ಸರ್ವಗುಣ ಸಂಪನ್ನ ಇರಂಗಿಲ್ಲ, ಏಕಗುಣಹೀನ ಇರ್ತಾರೆ. ಯಾವ್ದಾದ್ರು ಒಂದು ಕೆಟ್ಟ ಏನಾದ್ರೂ ಒಂದು ಸ್ವಭಾವ ಇರ್ತದ.
ಆದ್ರೆ ಅದೆಲ್ಲವೂ ಅಗ್ನಿಗೆ ಅರ್ಪಿತ. ಇನ್ನ ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಆಲೋಚನೆ, ನಮ್ಮ ವಿಚಾರ ಎಲ್ಲವೂ ರಾಷ್ಟ್ರ, ಧರ್ಮ, ಸಂಸ್ಕಾರ, ಒಳ್ಳೆಯ ಬದುಕಿಗಾಗಿ ಹೃದಯದ ದ್ವೇಷವನ್ನು ಎಲ್ಲವನ್ನು ಅರ್ಪಣೆ ಮಾಡಿ ಪ್ರೀತಿ, ವಾತ್ಸಲ್ಯ, ಮಮತೆ ಈ ಒಂದು ಅರಳೋದನ್ನು ಹೃದಯದಲ್ಲಿ ತುಂಬಿಕೊಂಡು ನಮ್ಮ ಹೆಜ್ಜೆ ನೀಡೋಣ. ನಮ್ಮ ಮಾತು ಇನ್ನು ಯಾವತ್ತಿದ್ರೂ ಈ ಕಾರ್ಯಕ್ಕಾಗಿ ಅನ್ನುವಂಥದ್ದನ್ನು ಯೋಚನೆ ಮಾಡಿ ಹನುಮ ಮಾಲೆಯ ಸಾರ್ಥಕತೆ ಪಡ್ಕೊಳ್ಳೋಣ. ನಮ್ಮ ಗ್ರಾಮವನ್ನ, ನಮ್ಮ ಸಮಾಜವನ್ನ ಕುಡುಕರಿಂದ, ದರೋಡೆಕೋರರಿಂದ, ಲಪುಟರಿಂದ, ಸ್ವಾರ್ಥಿಗಳಿಂದ, ಅಹಂಕಾರಿಗಳಿಂದ, ದ್ವೇಷದವರಿಂದ ಬದಲು ಮಾಡಕ್ ಆಗಂಗಿಲ್ಲ ಏನ್ರಿ? ಬದಲು ಮಾಡಕ್ ಆಗ್ತಿತ್ತೇನ್ರಿ? ಒಂದು ಮನಿ ಶಾಂತಿದವರೆಗೂ ಕೂಡ ಹನುಮಂತನ ಶಕ್ತಿ ಅಷ್ಟೇ ಇರ್ತದೆ. ನಾವ್ಯಾರು ಸಣ್ಣವರು, ನಾವ್ಯಾರು ದೊಡ್ಡವರು ಅಲ್ಲವೇ ಅಲ್ಲ. ನಮ್ಮ ಕೊರಳಲ್ಲಿ ಮಾಲೆ ಬಂದಿದೆ ಅಂತಂದ್ರೆ ನಾವು ಹನುಮಂತನ ಮತ್ತು ಪ್ರಭು ಶ್ರೀರಾಮಚಂದ್ರರ ಒಂದು ಕೃಪೆಗೆ ನಾವು ಪಾತ್ರರಾಗಿದ್ದೇವಂತಲೇ ನಾವು ಭಾವಿಸ್ಕೊಳ್ಬೇಕು. ಆ ಪಾವಿತ್ರತೆ, ಆ ಪರಿಶುದ್ಧತೆಯನ್ನ ತಾವು ಕಾಪಾಡಿಕೊಂಡು ಹೋಗಬೇಕು. ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ, ಆಯುರ ಆರೋಗ್ಯವನ್ನ ಆ ರಾಮಾಂಜನೇಯರು ದಯಪಾಲಿಸಲಿ ಅಂತ ಹೇಳಿ ಶುಭವನ್ನ ಕೋರ್ತಾ 11:15 ಆಗಿದೆ. ತಾವು ಬೆಳಗಿನಿಂದ ಹಾಗೇ ಕುಳಿತುಕೊಂಡು